ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುಜ್ಞಾನ, ಆಯುರ್ವೇದ ತಜ್ಞೆ, ವಿಜಯನಗರ, ಬ್ಯಾಂಗ್ಳೂರು. ನಮ್ಮ ಕ್ಲಿನಿಕ್ ನೇಮ್ ಏನಂತ ಹೇಳಿದ್ರೆ ದಿನ್ನಿ ಪೂಜಾರಿ ಕೃಷ್ಣಯ್ಯ ಸ್ವಾಮಿ ಪುರಾತನ ಪಾರಂಪರಿಕ ಆಯುರ್ವೇದ ಚಿಕಿತ್ಸಾಲಯ ಅಂತ. ಇದಕ್ಕೂ ಮುಂಚೆ ನಾನು ಒಂದು ಇಮೇಜ್ ಹಾಕಿದ್ದೆ, ನೀವು ನೋಡಿದ್ರಿ. ಅಲ್ಲಿ ಪ್ಯಾಚಿ ಹೇರ್ ಲಾಸ್ ಆಗಿರುವಂಥದ್ದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ನಾವು ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ನಾವು ಆಯುರ್ವೇದದಲ್ಲಿ ಇದಕ್ಕೆ ಇಂದ್ರಲುಪ್ತಾಗೆ ಕಂಪೇರ್ ಮಾಡ್ತೀವಿ. ಇದು ಏನು ಅಂತ ಹೇಳಿದ್ರೆ, ಇದು ಕಾಯಿನ್ ಸೈಜ್ ಶೇಪ್ ಅಲ್ಲಿ ಹೇರ್ ಲಾಸ್ ಆಗಿರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಓನ್ ಇಮ್ಯೂನ್ ಸೆಲ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ ಅಟ್ಯಾಕ್ ಅವರ್ ಹೇರ್ ಫಾಲಿಕಲ್ಸ್. ಅದರಿಂದ ನಿಮಗೆ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ. ಇದು ಎಲ್ಲೆಲ್ಲಿ ನೀವು ದೇಹದಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ನೋಡ್ಬೋದು, ನಿಮ್ಮ ಮೋಸ್ಟ್ಯಾಚ್ ಅಂದ್ರೆ ನಿಮ್ಮ ಮೀಸೆಯಲ್ಲಿ ನೋಡ್ಬೋದು, ನಿಮ್ಮ ಗಡ್ಡದಲ್ಲಿ ನೋಡ್ಬೋದು. ಸೊ ಹಾಗೂ ಎಲ್ಲೆಲ್ಲಿ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಹೇರ್ ಗ್ರೋತ್ ಆಗುತ್ತೆ ಅಲ್ಲಿ ಸಹ ನೀವು ಪ್ಯಾಚಿ ಹೇರ್ ಲಾಸ್ ಆಗುವಂತದ್ದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಕಾಯಿನ್ ಸೈಜ್ ಶೇಪ್ ಅಲ್ಲಿ ನಿಮ್ಗೆ ಇರುತ್ತೆ ಅಲ್ಲಿ, ಹಾಗೂ ಅಲ್ಲಿ ಸಾಫ್ಟ್ ಸರ್ಫೇಸ್ ಆಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ನೀವು ಬಿಕಾಸ್ ಆಫ್ ಅದರ್ ಫ್ಯಾಕ್ಟರ್ಸ್ ಇರ್ಬೋದು ಅಂತ ಹೇಳಿದ್ರೆ, ನೀವು ಅತಿಯಾಗಿ ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ಅಥವಾ ಅದರ್ ಇನ್ಫೆಕ್ಷನ್ಸ್ ಇಂದ ಆಗಿರ್ಬೋದು, ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಅಥವಾ ನಿಮಗೆ ಸೈಟೋಮೆಗಾಲಿಂದ ಆಗಿರ್ಬೋದು, ಅಥವಾ ನಿಮಗೆ ಇವನ್ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಕೂಡ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಆಯುರ್ವೇದದಲ್ಲಿ ಇಂದ್ರಲುಪ್ತಾಗೆ ಕಂಪೇರ್ ಮಾಡ್ತೀವಿ. ವಾತಪಿತ್ತ ದೋಷ ಇಂಬ್ಯಾಲೆನ್ಸ್ ಇಂದ ಆಗಿರುತ್ತೆ, ಹಾಗೂ ಕಫ ರಕ್ತ ದೋಷ ಏನ್ ಮಾಡುತ್ತೆ ಅಲ್ಲಿ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಸೊ ಇದಕ್ಕೆ ಮೇನ್ ಆಗಿ ನಮ್ಮ ಆಯುರ್ವೇದದಲ್ಲಿ ನಮ್ಮಲ್ಲಿ ನಾವು ಪಾರಂಪರಿಕವಾಗಿ ಆಯಿಲ್ ನ ಪ್ರಿಪೇರ್ ಮಾಡಿದ್ವಿ. ಸೊ ಈ ಆಯಿಲ್ ನ ನೀವು ಹಚ್ಚೋದ್ರಿಂದ ಎಲ್ಲಿ ನಿಮಗೆ ಪ್ಯಾಚಿ ಹೇರ್ ಲಾಸ್ ಆಗಿರುತ್ತೆ, ನೀವು ತಲೆಯಲ್ಲಿ ಸ್ಕ್ಯಾಲ್ಪ್ ಅಲ್ಲಿ ನೋಡ್ಬೋದು, ಕಾಯಿನ್ ಸೈಜ್ ಶೇಪ್ ಅಲ್ಲಿ ಆಗಿರುತ್ತೆ. ಸೊ ಅಲ್ಲಿ ನೀವು ಈ ಆಯಿಲ್ ಹಚ್ಚೋದ್ರಿಂದ ಏನಾಗುತ್ತೆ, ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ 3 to 4 ಸಿಟ್ಟಿಂಗ್ಸ್ ಅಲ್ಲಿ ನೀವು ಈ ಆಯಿಲ್ ನ ಹಚ್ಚೋದ್ರಿಂದ ನಿಮ್ಗೆ ಹೇರ್ ರೀಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಆಲೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ಅಷ್ಟು ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಇದ್ರಲ್ಲಿ ಆಯುರ್ವೇದದಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ವೆರಿ ಮಿನಿಮಲ್ ಪ್ರೈಸು ಇರುತ್ತೆ. ಸೊ ಇದೊಂದೇ ಆಯಿಲ್ ನ ನೀವು ಹಚ್ಚಿದ್ರೆ ಸಾಕು, ಮ್ಯಾಕ್ಸಿಮಮ್ 3 to 4 ಸಿಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಹೇರ್ ರೀಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಈ ಮೆಸೇಜ್ ನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ಆರೋಗ್ಯ ರಿಲೇಟೆಡ್ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು. ವೆರಿ ಮಿನಿಮಲ್ ಪ್ರೈಸ್ ಇರುತ್ತೆ. ಸೊ ಈ ಆಯಿಲ್ ನ ನಿಮ್ಗೆ ಎಲ್ಲಿ ಇರುತ್ತೆ ಅಲ್ಲಿ ಮಾತ್ರ ಹಚ್ಬೇಕಷ್ಟೇ. ನಿಮ್ ಕಾಯಿನ್ ಸೈಜ್ ಶೇಪ್ ಅಲ್ಲಿ ಎಲ್ಲ ಆಗಿರುತ್ತೆ ಅಲ್ಲಿ ಹಚ್ಚಿದ್ರೆ ನಿಮ್ಗೆ ಹೇರ್ ರೀಗ್ರೋತ್ ಆಗುತ್ತೆ. ಥ್ಯಾಂಕ್ ಯು.